ಸೊ ಹಾಗಿದ್ದಾಗ ಮುಖ್ಯಮಂತ್ರಿಗಳ ಮುಂದೆ ಇರುವಂತಹ ಆಯ್ಕೆಗಳೇನು? 2022ರಲ್ಲಿ ಸಿಎಂಗೆ ಮೂಡಾ ಸೈಟ್ ಹಂಚಿಕೆಯನ್ನ ಆಗಿತ್ತು. 2022ರಲ್ಲಿ ಮೂಡಾ ಸೈಟ್ ಹಂಚಿಕೆ ಆಗಿರೋದು. ಹೀಗಾಗಿ ರಾಜ್ಯಪಾಲರಿಗೆ ಅವಕಾಶ ಇಲ್ಲ ಅಂತ ವಾದಿಸಬಹುದು. ಇದು ಆಯ್ಕೆಗಳು ಅವರ ಮುಂದೆ. ಸ್ಪೀಕರ್ಗೆ ಅವಕಾಶ ಇದೆ ಅಂತ ಪ್ರಸ್ತಾಪಿಸಬಹುದು. ಸ್ಪೀಕರ್ ಅವರಿಗೆ ಅವಕಾಶ ಇದೆ ಅಂತ. ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಬಹುದು, ಸ್ಟೇ ಅನ್ನು ತರಬಹುದು. ಅದು ಮೊದಲನೇ ಆಯ್ಕೆ. ಹೈಕೋರ್ಟ್ನಲ್ಲಿ ಸಿಎಂಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ. ಇಲ್ಲದೇ ಇದ್ದರೆ ಡೈರೆಕ್ಟಾಗಿ ಕೋರ್ಟಿಗೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಕೂಡ ಅವಕಾಶ ಇದೆ. ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದನ್ನು ನೋಡಬೇಕು. ಸೊ ಅರ್ಜಿನ ಸಲ್ಲಿಕೆ ಮಾಡಿಕೊಂಡು ಸ್ಟೇ ತರುವಂಥ ಕೆಲಸವನ್ನು ಮೊದಲನೇದಾಗಿ ಮಾಡ್ತಾರೆ. ಅದೇ ಈಗ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನ ವಲಯದಲ್ಲಿ. ಹೈಕೋರ್ಟ್ನಲ್ಲಿ ಸಿಎಂಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ, ಇದಕ್ಕೆ ಸ್ಟೇಯನ್ನು ತರುವಂಥದ್ದು. ಇಲ್ಲದೇ ಇದ್ದರೆ FIR ಆಗುತ್ತೆ. ಅದಾದ ನಂತರ FIR ಆದಂಥ ತನಿಖೆಯನ್ನು ಎದುರಿಸಬೇಕಾಗತ್ತೆ. ಸೇಮ್ ದ ಸಿಚುವೇಶನ್ ಹಿಂದೆ ಹೇಗಾಗಿತ್ತು ಯಡಿಯೂರಪ್ಪನವ್ರ ವಿಚಾರದಲ್ಲಿ, ಈಗ ಕೇಜ್ರಿವಾಲ್ಗೆ ಹೇಗಾಗಿದೆಯೋ ಅದೇ ರೀತಿಯಲ್ಲಿ ನಡೆಯುತ್ತೆ. ವಿಚಾರಣೆಗೆ ಹಾಜರಾಗಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಅದು ಹೇಗೆ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಮೊದಲಾಗಿದ್ದಿದ್ರೆ ಅಬ್ರಾಹಿಂ ಹೇಳ್ತಾ ಇದ್ರು ಅದನ್ನೇ, ಮೊದಲಾಗಿದ್ದಿದ್ರೆ ಬೆಂಗಳೂರಿನ ಗಾಂಧಿನಗರದಲ್ಲಿರುವಂಥ ಕುರುಬರ ಸಂಘದ ಮುಂಭಾಗದಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ ಇದು. ರಾಜ್ಯಪಾಲರ ಪ್ರತಿಕೃತಿಗೆ ಬೆಂಕಿ ಹಚ್ಚುವಂಥ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಘೋಷಣೆಯನ್ನು ಕೂಗಿದ್ರು ಅಲ್ಲಿ ರಾಜ್ಯಪಾಲರ ಹಟಾವು ಅಂತ ಹೇಳಿ. ಈ ಸಂದರ್ಭದಲ್ಲಿ ಇಲ್ಲಿ ತಳ್ಳಾಟ ನೂಕಾಟ ಎಲ್ಲ ಆಗಿದೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ. ಕುರುಬರ ಸಂಘ ಗಾಂಧಿನಗರ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಮುಖ್ಯಮಂತ್ರಿಗಳ ಪರವಾಗಿ, ಸಿದ್ದರಾಮಯ್ಯನವರ ಪರವಾಗಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ರಾಜ್ಯಪಾಲರ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗಲಾಗ್ತಾ ಇದೆ. ಇನ್ನು ಕಲಬುರಗಿಯಲ್ಲೂ ಕೂಡ ಇದೇ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ರಾಜ್ಯಪಾಲರಿಗೆ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಪರವಾಗಿ ಪ್ರತಿಭಟನೆಯನ್ನು ಕಲಬುರಗಿಯಲ್ಲೂ ಸಹ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು ಕಡೆಗೆ ನೂಕಾಟ ತಳ್ಳಾಟ ಎಲ್ಲ ಆಗ್ತಾ ಇದೆ. ಪೊಲೀಸರೊಂದಿಗೆ ವಾಗ್ವಾದ ನಡೀತಾ ಇದೆ. ಕಲಬುರಗಿಯಲ್ಲಿ ಶಾಂತಿಯುತವಾಗಿ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕಲಬುರಗಿಯಲ್ಲಿ ಯಲ್ಲಮ್ಮಪ್ರಭು ಪಾಟೀಲ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಪ್ರತಿಭಟನೆ ಅದು. ಸಿದ್ದರಾಮಯ್ಯನವರ ಪರವಾಗಿ, ರಾಜ್ಯಪಾಲರ ವಿರುದ್ಧವಾಗಿ ನಡೀತಾ ಇದ್ದಂಥ ಪ್ರತಿಭಟನೆ.
ಗವರ್ನರ್ ಹಟಾವು ಕರ್ನಾಟಕ ಬಚಾವು ಅಂತ ಹೇಳಿದ ಸೇಮ್ ವರ್ಡ್ಗಳು ಹೇಗಿತ್ತು ಅಂತಂದರೆ ಯಡಿಯೂರಪ್ಪನವರ ವಿಚಾರದಲ್ಲಿ ಆಗ ಹಂಸರಾಜ್ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಾಗ ಈಗ ನೀವೇನು ಪ್ರತಿಭಟನೆಯನ್ನು ನೋಡ್ತಾ ಇದ್ರೆ ಆಗ BJPಯವರು ಪ್ರತಿಭಟನೆ ಮಾಡ್ತಾ ಇದ್ರು, ಲಿಂಗಾಯತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಇವತ್ತು ಸಿದ್ದರಾಮಯ್ಯನವ್ರ ಪರವಾಗಿ ಅವರು ಕುರುಬ ಸಮುದಾಯದವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ.